महाराज के ಬಂಧುಗಳೇ, ಈ ಒಂದು ಸಂತ ಸೇವಾಲಾಲ್ ರವರ 286ನೇ ಒಂದು ಜಯಂತಿಯ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಇವತ್ತಿಲ್ಲಿ ನೆರವೇರ್ತಾ ಇದೆ. ಸಂತ ಸೇವಾಲಾಲ್ ರವರ ಆ ಪುಣ್ಯಾತ್ಮನನ್ನ ಸ್ಮರಣೆ ಮಾಡ್ತಕ್ಕಂಥ ಈ ಪವಿತ್ರ ದಿನದಂದು ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಇವತ್ತು ಬಣಜಾರ್ ಸಮಾಜ ಅಂತ ಹೇಳಿದ್ರೆ ಈ ನಾಡಿನಲ್ಲೂ ಹಾಗೂ ಈ ದೇಶದಲ್ಲಿ ತನ್ನದೇ ಆದಂತ ಒಂದು ಸಂಸ್ಕೃತಿ ಪರಂಪರೆಯನ್ನ ಇಟ್ಕೊಂಡು ಬಂದಿರತಕ್ಕಂಥ ಬಣಜಾರ್ ಸಮಾಜ ಬಹುಶಃ ರಾಜ್ಯದಲ್ಲಿ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಏನಾರು ಇದ್ರೆ ಅದು ಬಣಜಾರ್ ಸಮಾಜ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಣಜಾರ್ ಸಮಾಜದ ಅಭಿವೃದ್ಧಿಗೋಸ್ಕರ ಎಲ್ಲ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬಂದಾಗ ತನ್ನದೇ ಆದಂತ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಸಮಾಜಕ್ಕೋಸ್ಕರ ಮಾಡ್ಕೊಂಡು ಬಂದಿದೆ.
ಎಲ್ಲ ಪಕ್ಷಗಳು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಸಮಾಜದ ಹಿತದೃಷ್ಟಿಯಿಂದ ಮಾಡ್ಕೊಂಡು ಬಂದಿದೆ. ವಿಶೇಷವಾಗಿ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತಕ್ಕಂಥದ್ದು ಪೂಜ್ಯ ತಂದೆಯವರು, ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಸಂತ ಸೇವಾಲಾಲರ ಜಯಂತಿಯನ್ನ ಘೋಷಣೆ ಮಾಡಿ ತಾಂಡ ಅಭಿವೃದ್ಧಿ ನಿಗಮವನ್ನ ಘೋಷಣೆ ಮಾಡಿ ಅದಕ್ಕೆ ಕೋಟ್ಯಾಂತರ ಅನುದಾನವನ್ನ ಕೊಟ್ಟು ಇವತ್ತು ರಾಜ್ಯದಲ್ಲಿ ನಮ್ಮ ಬಣಜಾರ್ ಸಮುದಾಯದ ಕೇರಿಗಳಲ್ಲಿ, ತಾಂಡಗಳಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆಗಳು ಆಗಿದ್ದಾವೆ ಅಂತ ಹೇಳಿದ್ರೆ ಅದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತೇನೆ. ಎಲ್ಲಾ ಸರ್ಕಾರಗಳು, ಯಾಕೆಂದ್ರೆ ಮಾಧವಪ್ಪನವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ, ಎಲ್ಲಾ ಸರ್ಕಾರದಲ್ಲೂ ಕೂಡ ಒಳ್ಳೆ ಕೆಲಸಗಳು ಆಗಿದೆ. ಆದ್ರೆ ನನಗೆ ವಿಶೇಷವಾಗಿ ನನಗೆ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹೆಮ್ಮೆಯ ಶಿಕಾರಿಪುರ ತಾಲೂಕು, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಶಿಕಾರಿಪುರ ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ನಮ್ಮ ಬಣಜಾರ್ ಸಮಾಜದ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಜನಪ್ರಿಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ತಮ್ಮದೇ ಆದಂತ ಒಂದು ಅಭಿವೃದ್ಧಿಯ ಕನಸನ್ನ ಇಟ್ಕೊಂಡು ಶಿವಮೊಗ್ಗದಿಂದ ಶಿಕಾರಿಪುರದ ಮೂಲಕ ರೈಲನ್ನ ಇವತ್ತು ಹೊಸ ರೈಲನ್ನ ಹಾಕ್ಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ರೈಲ್ವೆ ಸ್ಟೇಷನ್ಗೂ ಕೂಡ ಬಾಯಗಡ್ ಅಂತ ಹೇಳಿ ಅದಕ್ಕೂ ಕೂಡ ಒಂದು ಆ ರೈಲ್ವೆ ಸ್ಟೇಷನ್ಗೆ ಹೆಸರಿಡ್ತಕ್ಕಂಥದ್ದು ಕೂಡ ನಾನು ಸಂದರ್ಭ ನೆನಪು ಮಾಡ್ಕೊಳಕ್ ಇಚ್ಛೆ ಪಡ್ತೇನೆ. ನನಗೆ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಹಾರಾಷ್ಟ್ರದ ಸಚಿವರು ಇಲ್ಲೇ ಇದ್ದಾರೆ. ನಮ್ಗೆ ಹೆಮ್ಮೆ ಏನು ಅಂತ ಹೇಳಿದ್ರೆ ಇವತ್ತು ಸೂರಗೊಂಡನಕೊಪ್ಪ ಸೇವಾಲಾಲರ ಒಂದು ಪವಿತ್ರ ಕ್ಷೇತ್ರ ಆದ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ಸೇವಾಬಾಯಿ ಅವರ ಒಂದು ಐಕ್ಯ ಸ್ಥಳ ಆಗಿರ್ತಕ್ಕಂಥ ಪೌರಾದೇವಿ, ಅಲ್ಲಿ ಸುಮಾರು 600 ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಸಚಿವರ ನೇತೃತ್ವದಲ್ಲಿ ಅಲ್ಲಿ ನಂಗರ ಭವನ, ಆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು. ಕೇಂದ್ರದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ ಬಂದು ಆ ಉದ್ಘಾಟನಾ ಕಾರ್ಯಕ್ರಮನ ಮಾಡಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ, ನಾನು ಇನ್ನೇನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಲ್ಲ. ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅನೇಕ ಹಿರಿಯರು ಕೂಡ ನಾನು ಮಾತನಾಡ್ತಾ ಇದ್ದಾರೆ. ಬಹುಶಃ ನಾನು ಇವತ್ತು ಬಂದು ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಇಲ್ಲಿ ಬಂದು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನನ್ನ ರಾಜ್ಯದ ಅಧ್ಯಕ್ಷನಾಗಿ ಇಲ್ಲಿ ಬಂದು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ನಾನು ಶಾಸಕನಾಗಿ ಯಡಿಯೂರಪ್ಪನವ್ರ ಮಗಾಗಿ ಇವತ್ತು ಹೆಮ್ಮೆಯಿಂದ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಬಣಜಾರ್ ಸಮಾಜದ ಕೊಡುಗೆನೂ ಕೂಡ ನಾ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ತಮ್ಮ ಸಮಾಜದ ಏಳಿಗೆಗಾಗಿ ನಮ್ಮ ಬಣಜಾರ್ ಸಮಾಜದ ಏಳಿಗೆಗಾಗಿ ನಾನು ಕೂಡ ನಿಮಗೆ ಹೆಗ್ಲು ಕೊಟ್ಟು ದುಡಿತೇನೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ವಿಶೇಷ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಬಣಜಾರ್ ಸಮಾಜದ ಎಲ್ಲ ಶ್ರದ್ಧೆಯ ಮುಖಂಡರಿಗೆ, ತಾಯಂದ್ರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ವಂದನೆಗಳು. ಜೈ ಶ್ರೀರಾಮ್, ಜೈ ಬಣಜಾರ್ ಸಮಾಜ. ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸ್ತಾ, ಸಂತ ಸೇವಾಲಾಲ್ ಮಹಾರಾಜರಿಗೆ ಮತ್ತೊಮ್ಮೆ ಜೈಕಾರವನ್ನ, ಜಯಘೋಷವನ್ನ ಕೂಗುವುದರ ಮೂಲಕ ಜೈ ಸೇವಾಲಾಲ್ ಮಹಾರಾಜ್ ಕೆ, ಜೈ ಸೇವಾಲಾಲ್ ಮಹಾರಾಜ್ ಕೆ. ನಮಸ್ಕಾರ. ವಿಶೇಷವಾಗಿ ಸೇವಾಲಾಲ್ ಅವರ ಜಯಂತಿಯ 286ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಅತೀವ ಸಂತೋಷ ಆಗ್ತಾ ಇದೆ. ನಾನು ಪ್ರಥಮ ಬಾರಿಗೆ ಈ ಒಂದು ಪುಣ್ಯ ಸ್ಥಾನಕ್ಕೆ ಬರ್ತಾ ಇದ್ದೀನಿ. ಹಿಂದೆ ನನಗೆ 2-3 ಸಾರಿ ಆಹ್ವಾನ ಕೊಟ್ಟರು ಕೂಡ ಅನಿವಾರ್ಯ ಕಾರ್ಯಗಳಿಂದ ನನಗೆ ಬರಲಿಕ್ಕೆ ಆಗಿರಲಿಲ್ಲ. ಭಾಳಷ್ಟು ಪ್ರಗತಿ ಹೊಂದಿದೆ, ಅಭಿವೃದ್ಧಿ ಆಗಿದೆ ಈ ಸ್ಥಾನ. ಶೈಕ್ಷಣಿಕವಾಗಿ ಕೂಡ ತನ್ನ ಸಮಾಜಕ್ಕೆ ಕೊಡುಗೆ ಮಾಡಬೇಕು, ಜಾಗೃತಿ ಮಾಡಬೇಕು. ಸರ್ಕಾರದ ಹಲವಾರು ಸಮಸ್ಯೆಗಳಿಗೆ ದನಿ ಎತ್ತಲಿಕ್ಕೆ ಈ ಒಂದು ಸ್ಥಾನ ಏನು ಸೂರಗೊಂಡನಕೊಪ್ಪ ನಿರ್ಮಿತವಾಗಿರುವಂಥ ಸೇವಾಲಾಲ್ ಅವರ ಈ ಆಶ್ರಮ ಬಹುಶಃ ರಾಜ್ಯದಲ್ಲಿ ಒಂದು ಮಾದರಿ ಆಗಿರುವಂಥ ಆಶ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗಾಗಲೇ ಹಲವಾರು
ಸರ್ಕಾರಗಳು ಬಂದಾಗ ತಮ್ಮ ಕರ್ತವ್ಯನೇ ನಿರ್ವಹಿಸಿ ಮಾಡಬೇಕಾಗುತ್ತದೆ. ನಮ್ಮ ಸರ್ಕಾರ ಹಿಂದೆ 13 ಕೂಡ ಸಾಕಷ್ಟು ಈ ಆಶ್ರಮ ಮಠವನ್ನು ಪ್ರಗತಿ ಮಾಡಲಿಕ್ಕೆ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಅದಾದ ನಂತರ ಎಲ್ಲ ಬಂದ ಸರ್ಕಾರಗಳು ಕೂಡ ಈ ಮಠದ ಪ್ರಗತಿಗೆ ಗಮನ ಹರಿಸುತ್ತಾ ಪ್ರಯತ್ನ ಮಾಡಿದೆ. ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಮಠಕ್ಕೆ ಮತ್ತೆ ಹೆಚ್ಚಿನ ಯೋಜನೆಗಳನ್ನು ಕೊಡಬೇಕಂತ ಕಲ್ಪನೆ ಮಾಡಿದ್ದೇವೆ. ಅದನ್ನು ಸನ್ಮಾನ್ಯ ಮಹದೇವಪ್ಪನವರು ಘೋಷಣೆ ಮಾಡ್ತಾರೆ, ಏನೇನು ಕೊಡ್ತಾ ಇದ್ದೀವಿ ಅಂತಿಲ್ಲಿ. ಸೊ ಆಯಾ ಸರ್ಕಾರದ ಕರ್ತವ್ಯಗಳಾಗಿದೆ. ಶೋಷಿತ ಸಮುದಾಯಗಳನ್ನು ಧ್ವನಿ ಕೊಡಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡೋದು ಸರ್ಕಾರದ ಉದ್ದೇಶ. ಹೀಗಾಗಿ ಬಂಜಾರ ಸಮುದಾಯ ಇಡೀ ದೇಶದಲ್ಲಿ ಇರುವಂಥ ಒಂದು ಸಮುದಾಯ ತನ್ನ ಕಠಿಣ ಪ್ರಯತ್ನದಿಂದ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರೆ ಯಶಸ್ವಿ ಕೂಡ ಆಗಿದ್ದಾರೆ ತಾವು. ಆದರೆ ಇನ್ನೂ ಭಾಳಷ್ಟು ಜನಕ್ಕೆ ಶಿಕ್ಷಣ ಕೊಡಬೇಕಾಗಿದೆ, ಅವ್ರನ್ನೂ ಕೂಡ ಮುಖ್ಯವಾಹಿನಿಗೆ ತರಬೇಕಾದ್ದು ಈ ಕೇಂದ್ರದ ಉದ್ದೇಶ, ಸಮುದಾಯದ ಉದ್ದೇಶ ಅಂತ ನಾವು ಭಾವಿಸ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಸೇವಾಲಾಲ್ ಅವರ ಪ್ರಯತ್ನದಿಂದ ಈ ಸಮುದಾಯ ನಿರ್ಮಾಣ ಆಗಿದೆ. ಅವರೇನು ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಪ್ರತೀಕವಾಗಿ ನಾವು ಈ ಸಮುದಾಯವನ್ನು ಬೆಳೆಸಬೇಕಾಗಿದೆ. ಮೇಲೆತ್ತುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದ್ರ ಜೊತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಜೊತೆ ಇದನ್ನು ಮಾತನ್ನು ಹೇಳಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ತಾವೆಲ್ಲ ವಿಶೇಷವಾಗಿ ಸರ್ಕಾರದಿಂದ ಭಾಳಷ್ಟು ಸೌಲಭ್ಯಗಳು ಈ ಸಮುದಾಯಕ್ಕೆ ಸಿಗಬೇಕಾಗಿದೆ. ಆ ಕೊಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಖಂಡಿತವಾಗಿ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ನಮ್ಮ ಶಾಸಕರು ರುದ್ರಪ್ಪ ಲಂಬಾಣಿ ಅವರು ಒಂದು ರಸ್ತೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಮಠಕ್ಕೆ ಬರಲಿಕ್ಕೆ ರಸ್ತೆ ಬಹಳ ದಿನಗಳ ಬೇಡಿಕೆ ಅಂತ, ಅದನ್ನು ಬರುವಂಥ ಬಜೆಟ್ನಲ್ಲಿ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಮಾಡ್ತೇನೆ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಯಾವಾಗಲೂ ಸದಾ ಬನ್ನಿ, ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಪರಿಹಾರ ಮಾಡುವಂಥ, ಅದಕ್ಕೆ ಕಾಯಕಲ್ಪ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಸಮುದಾಯ ಇನ್ನೂ ಮುಖ್ಯವಾಹಿನಿಗೆ ಬರಬೇಕು, ಎಲ್ಲ ರೀತಿಯಿಂದ ಸೌಲಭ್ಯಗಳು ಸಿಗಬೇಕು ಅನ್ನುವ ಆಸೆ ಸಂತ ಸೇವಾಲಾಲ್ ಅವ್ರದ್ದು ಆಗಿದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಈ ಜಯಂತಿ ಯಶಸ್ವಿ ಆಗಲಿ. ಈ ಜಾತ್ರೆ ಕೇವಲ ಜಾತ್ರೆಯಾಗಿ ಉಳಿಬಾರ್ದು, ನಮ್ಮ ಸಮುದಾಯದ ಪ್ರಗತಿಯ ತೂಕ ಮಾಡುವಂಥ, ಅಳತೆ ಮಾಡುವಂಥ ಜಾತ್ರೆ ಆಗಬೇಕು. ಈ ಸಾರಿ ನಾವು ಎಷ್ಟು ಪ್ರಗತಿ ಹೊಂದಿದ್ದೇವೆ, ಮುಂದಿನ ಸಾರಿ ನಾವು ಎಷ್ಟು ಇನ್ನೂ ಹೋಗಬೇಕು, ನಮ್ಮ ಮಕ್ಕಳು ಎಷ್ಟು KS IAS IPS ಪಾಸ್ ಆಗಿದ್ರು ಅನ್ನೋ ಮಟ್ಟಕ್ಕೆ ಈ ಜಾತ್ರೆಯ ವೇದಿಕೆ ನಮಗೆ ಲಭ್ಯ ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಶಿಕ್ಷಣ ಒಂದೇ ನಮಗೆ ದಾರಿ ತೋರಿಸುವಂಥದ್ದು. ಇವತ್ತು ನಮಗೆ 70 ವರ್ಷಗಳ ನಂತರ ನಮಗೆಲ್ಲ ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಸಿಕ್ಕಿದೆ, ಅದು ಸಂವಿಧಾನದ ಮೂಲಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇವತ್ತು ನಾವು ಶಿಕ್ಷಣ ಪಡಿತಾ ಇದ್ದೇವೆ, ರಾಜಕೀಯವಾಗಿ ಬಂದಿದ್ದೇವೆ, ಸಾಮಾಜಿಕವಾಗಿ ಬೆಳೀತಾ ಇದ್ದೇವೆ, ಆರ್ಥಿಕವಾಗಿ ಇವತ್ತು ಕೂಡ ಬೆಳೀಲಿಕ್ಕೆ ನಮ್ಮ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ. ಆ ಸಂವಿಧಾನ ರಕ್ಷಣೆ ಮಾಡುವ ನಿಮ್ಮೆಲ್ಲರ ಕರ್ತವ್ಯ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಸೇವಾಲಾಲ್ ಜಯಂತಿ ಯಶಸ್ವಿ ಆಗಲಿ, ತಾವೆಲ್ಲ ಮುಖ್ಯವಾಹಿನಿಗೆ ಬರಲಿ ಅಂತ ಹೇಳ್ತಾರೆ. ಮಾತು ಮುಗಿಸು. ನಮಸ್ಕಾರ.